ಸಮಸ್ತ ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಇವತ್ತು ವಿಶೇಷವಾಗಿ ಏನೋ ಒಂದು 4-5 ವರ್ಷಗಳಿಂದ ನಾವು ಗಣೇಶ ವಿತರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಮುಳಬಾಗಿಲಲ್ಲಿ. ಈ ವರ್ಷನೂ ಗಣೇಶನ ವಿತರಣೆ ಮಾಡ್ತಾ ಇದ್ದೀವಿ. ಈ ಮುಳಬಾಗಿಲ ಜನತೆಗೆ ಆ ಗೌರಿ ಗಣೇಶ ಒಳ್ಳೇದ್ ಮಾಡ್ಲಿ ಅಂತ ಮೊದಲಿಗೆ ಪ್ರಾರ್ಥನೆ ಮಾಡ್ಕೊಳ್ತಾ, ಏನಿವತ್ತು ನಮ್ಮ ಮುಳಬಾಗಿಲಿನ ಯುವಕರು ಹಾಗೂ ಎಲ್ಲಾ ಗ್ರಾಮಸ್ಥರು ಬಂದು ಇವತ್ತು ಗಣೇಶವನ್ನ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಅವ್ರಿಗೆ ಆ ಗಣೇಶ ಆರೋಗ್ಯ ಬಗ್ಗೆ ಕೊಟ್ಟು ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾ, ಯುವಕರಲ್ಲಿ ಒಂದು ಮನವಿ ಏನಂದ್ರೆ, ಯಾವುದೇ ಒಂದು ಕೆಲಸ ಮಾಡ್ಬೇಕಂದ್ರೆ ಮೊದಲಿಗೆ ನಮ್ಗೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ವತಂತ್ರ ಬರೋದಕ್ಕೆ ಮುಂಚೆ ನಾವು ಸಂಘಟನೆ ಮಾಡ್ಬೇಕು, ನಾವು ಸೇರ್ಬೇಕು, ಗುಂಪು ಕೂಡ್ಬೇಕನ್ನೋ ಒಂದು ಮನಸ್ಥಿತಿ ಇಟ್ಕೊಂಡು ಈ ಗಣೇಶ ಹಬ್ಬವನ್ನ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ರು. ಅದೇ ರೀತಿ ಏನು ನಮ್ಮ ಸ್ವತಂತ್ರ ಪೂರ್ವದ ಕಾಲದಿಂದಲೂ ಈ ನಡ್ಕೊಂಡ್ ಬಂದಿರ್ತಕ್ಕಂಥ ಈ ಗಣೇಶ ಮಹೋತ್ಸವ ಬಹಳ ವಿಶೇಷತೆ ಇದೆ. ಏನು ಗಣೇಶ ಅಂದ್ರೆ ನಮ್ಮ ಒಂದು ಹಿಂದೂ ಸಂಪ್ರದಾಯದಲ್ಲಿ ಮೊದಲ ಅಗ್ರ ಪೂಜೆ ಯಾರು ಕೊಡ್ತಾರೆ ಅಂದ್ರೆ ಅದು ಗಣೇಶನಿಗೆ ಕೊಡ್ತಾರೆ. ಅದರಲ್ಲಿ ನಮ್ಮ ಈ ಮುಳಬಾಗಿಲು ತಾಲೂಕಿನಲ್ಲಿ ವಿಶೇಷವಾಗಿ ಈ ಕೂಡುಮಲೆ ಏನು ಕೂಟಾದ್ರಿ ಪರ್ವತ ಕೂಡುಮಲೆಯಲ್ಲಿ ಈ ನೆಲೆಸಿರ್ತಕ್ಕಂಥ ಗಣೇಶ ಏನು ದೇವತೆಗಳು ಬಂದು ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತ ಪ್ರತೀತಿ ಇದೆ. ಮೊದಲಿಗೆ ನಮ್ಮ ಕರ್ನಾಟಕದಲ್ಲಿ ಯಾವುದೇ ಒಂದು ರಾಜಕೀಯ ವ್ಯಕ್ತಿ ಬಂದು ರಾಜಕೀಯವಾಗಿ ಅಲ್ಲಿ ಪೂಜೆ ಮಾಡಿಕೊಂಡು ಅವರ ಕಾರ್ಯವನ್ನ ಪ್ರಾರಂಭ ಮಾಡ್ತಾರೆ. ಅದಕ್ಕೆ ಈ ಗಣೇಶ ಹಬ್ಬ ಬಹಳ ವಿಶೇಷತೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಏನಿವತ್ತು ಸಾವಿರಾರು ಸಂಖ್ಯೆಯಲ್ಲಿ ನಮ್ಮ ಯುವಕರು ಬಂದಿದ್ದಾರೆ. ಅವರು ಹಿಂಗೆ ಒಗ್ಗಟ್ಟಿನಿಂದ ಇರಬೇಕು, ಸಹಬಾಳ್ವೆಯಿಂದ ಬಾಳ್ಬೇಕು. ಏನು ನಮ್ಮ ಸಮಾಜದಲ್ಲಿ ನಾವು ಏನೇ ಒಂದು ಮಾಡ್ಬೇಕಂದ್ರೆ ಒಂದು ಸಮಾನತೆ, ಎಲ್ಲ ಜಾತಿ ಧರ್ಮವನ್ನ ಬಿಟ್ಟು ಸಮಾನತೆಯಿಂದ ಬಾಳ್ಬೇಕನ್ನೋದು ಈ ಪ್ರತೀತಿ ಈ ಗಣೇಶ ಹಬ್ಬದ ಒಂದು ವಿಶೇಷತೆ. ಅದೇ ರೀತಿ ಏನು ನಮ್ಮ ಮುಳಬಾಗಿಲಿನಲ್ಲಿ ಅನೇಕ ಒಂದು ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೀವಿ 4-5 ವರ್ಷಗಳಿಂದ. ಅದನ್ನೇನೆ ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಏನು ಮುಂದಿನ ದಿನ ನಮ್ಮ ಕೈಲಾಗಿದ್ದು ಸರ್ವಿಸ್ ಅನ್ನ ನಾವು ಈ ಮುಳಬಾಗಿಲಲ್ಲಿ ಮಾಡೋದಕ್ಕೆ ಮಾಡ್ತೀವಿ, ಮುಂದಿನ ದಿನ ಮಾಡ್ಕೊಂಡು ಹೋಗ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಮುಂದಿನ ದಿನ ನಮ್ಗೆ ಈ ಏನು ಒಂದು ನಮ್ಮ ರಾಜಕೀಯ ಭವಿಷ್ಯವನ್ನ ರೂಪಿಸ್ಕೊಳ್ಳಕ್ಕೆ ಇಲ್ಲಿ ಮುಳಬಾಗಿಲಿಗೆ ಬಂದಿದ್ದೀವಿ. ಅದನ್ನ ಕಾರ್ಯಕ್ರಮವನ್ನ ನಮ್ಗೊಂದು ಅವಕಾಶ ಮಾಡಿಕೊಟ್ರೆ ಈ ಎಲ್ಲಾ ಯುವಕರಲ್ಲಿ ಇವತ್ತು ನಾನು ಒಂದು ಈ ಗಣೇಶ ಹಬ್ಬದ ವಿಶೇಷ ದಿನವನ್ನ ಕೇಳ್ಕೊಳ್ತಾ ಇದ್ದೀನಿ. ಒಂದು ಅವಕಾಶ ಮಾಡಿಕೊಟ್ರೆ ಈ ಮುಳಬಾಗಿಲಿನ ಚಿತ್ರಣವನ್ನು ಬದಲಾವಣೆ ಮಾಡೋದಕ್ಕೆ ನಾನು ಶತ ಪ್ರಯತ್ನ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಆ ಗಣೇಶನ ಮುಂದೆ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಎಲ್ರಿಗೂ ದೇವರು ಒಂದು ಅವಕಾಶ ಕೊಡ್ತಾನೆ, ನಮಗೂ ಒಂದು ಅವಕಾಶ ಕೊಟ್ಟು ನೋಡಿದ್ರೆ ನಮ್ ಕೈಲಾಗಿದ್ದು ಒಂದು ಅಭಿವೃದ್ಧಿ ಏನು ಜನಗಳಿಗೆ ಏನೆಲ್ಲ ಮೂಲಭೂತ ಸೌಕರ್ಯಗಳು ಮಾಡಬೇಕು ಆ ಕೆಲಸಗಳನ್ನ ತಂದ್ಕೊಳ್ಳೋದಕ್ಕೆ ನಾವು ಶತ ಪ್ರಯತ್ನ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ನಾವು ಒಂದು ಸಮಾಜಮುಖಿ ಕಾರ್ಯಕ್ರಮವನ್ನ ಮಾಡ್ಕೊಂಡು ಬರ್ತಾ ಇದ್ದೀವಿ. ಅದೇ ರೀತಿ ನಮ್ಗೆ ಒಂದು ರಾಜಕೀಯ ಒಂದು ಅವಕಾಶ ಮಾಡಿಕೊಟ್ರೆ ಇನ್ನೂ ಒಂದು ಒಳ್ಳೆ ಉತ್ತಮವಾದ ಕಾರ್ಯಕ್ರಮಗಳನ್ನ ಮಾಡಿ ಒಂದು ಮುಳಬಾಗಿಲನ್ನ ಅಭಿವೃದ್ಧಿ ಮಾಡೋದಕ್ಕೆ ಶತ ಪ್ರಯತ್ನ ಮಾಡ್ತಿರಂತ ಈ ಸಂದರ್ಭದಲ್ಲಿ ಆ ಗಣೇಶ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀವಿ. ಅದಕ್ಕೆ ಎಲ್ಲಾರು ಯುವಕರು ನಮ್ಗೆ ಅವಕಾಶ ಮಾಡಿಕೊಡ್ಬೇಕಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ. ನಾವು ಯಾವುದೇ ತಾರತಮ್ಯ, ಜಾತಿ ತಾರತಮ್ಯ ಯಾವುದು ಮಾಡೋದಿಲ್ಲ. ಸರ್ವಧರ್ಮ ಸಮಾನತೆಯಿಂದ ನಾವು ನಡ್ಸ್ಕೊಂಡು ಎಲ್ಲರನ್ನೂ ಕರ್ಕೊಂಡು ಜೋಡಿಸ್ಕೊಂಡು ಹೋಗೋದಕ್ಕೆ ನಾವು ಇಷ್ಟಪಡ್ತೀವಿ. ಅದೇ ರೀತಿ ಕೆಲಸ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಎಲ್ರಿಗೂ ಮತ್ತೊಮ್ಮೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನ ಕೋರ್ತೇನೆ. ಜೈ ಬೋಲೋ ಸಂಭಾವನೆಗೆ, ಜೈ ಬೋಲೋ ಸಂಭಾವನೆಗೆ, ಸಂಭಾವನೆಗೆ, ಮುಂದಿನ ಶಾಸಕರಾದ ಸಂಭಾವನೆಗೆ. ಎಷ್ಟು ಕೊಡ್ತಾ ಇದೆ ಸರ್ ಗಣೇಶ? ನಮ್ಗೆ ಎಷ್ಟು ಆಗ್ತದೋ, ನಮ್ ಕೈಯಲ್ಲಿ ಗಣೇಶ ಎಷ್ಟು ಸಿಗ್ತದೋ ಎಲ್ರಿಗೂ ಕೊಡೋದಕ್ಕೆ ಇದ್ ಮಾಡ್ತೀವಿ. ನಾವು ಸಮಾಜ ಕಾರ್ಯಕ್ರಮಗಳನ್ನ, ಸಮಾಜ ಮುಖೇನ ಕಾರ್ಯಕ್ರಮಗಳನ್ನ ಮಾಡೋದಕ್ಕೆ ನಾವು ಬಂದಿದ್ದೀವಿ 3-4 ವರ್ಷಗಳಿಂದ. ನಿಮ್ಗೆ ಆಲ್ರೆಡಿ ಗೊತ್ತಿದೆ
ಯಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ, ಯಾವ ರೀತಿ ಮಾಡ್ತಾ ಇದ್ದಾರೆ, ಯಾವ್ಯಾವ ಊರುಗಳಲ್ಲಿ ಮಾಡ್ತಾ ಇದ್ದಾರೆ, ಯಾವ ಕಾರ್ಯಕ್ರಮಗಳನ್ನ ಮಾಡ್ಕೊಂಡ್ ಬಂದಿದೀವಿ ಅಂತ ನಿಮ್ಗೆ ಗೊತ್ತು, ನಾವೇನು ಹೇಳಂಗೆ ಇಲ್ಲ. ಮಾಡ್ತಾ ಇದ್ರೆ ಆದ್ರೆ ಯಾವ್ದು ಚುನಾವಣೆ ಸ್ಪರ್ಧಿಸ್ತಾ ಇಲ್ಲ ಅಂತ ಕಾಲಾವಕಾಶ ಬರ್ತಾ ಇದೆ. ಈಗ ಮುಂದಿನ ದಿನ ಬಂದಾಗ ಖಂಡಿತವಾಗ್ಲೂ ಹೋದ್ ಸರಿ ಏನು ನಾವು ಸ್ವಲ್ಪ ಪಾರ್ಟಿಗಾಗಿ ದುಡ್ದು ಇದ್ ಮಾಡಿದೀವಿ, ಈ ಸರಿ ಪಾರ್ಟಿನ ಕೊಡ್ತಾರೆ. ಇಲ್ಲಾಂದ್ರೂ ಅಂತ ಸಂದರ್ಭ ಬಂದಾಗ ಯಾವ್ದೋ ಒಂದು ಪಾರ್ಟಿನಲ್ಲಾಗ್ಲಿ ಇಲ್ಲ ಇಂಡಿಪೆಂಡೆಂಟ್ ಆಗ್ಲಿ ನಿಂತ್ಕೊಳ್ಳಕ್ಕೆ ನಾವು ತಯಾರಿರ್ತೀವಿ. ಮಾತ್ರ ಈ ವರ್ಷ ಮುಂದುವರ್ಸ್ತಾ ಇದ್ರೆ ಹೇಳ್ದಂಗೆ ಬಹಳ ಜನ ಚುನಾವಣಾ ಸಂದರ್ಭದಲ್ಲಿ ಹೇಳ್ದು ಸಮಾಜ ಸೇವೆ ಮಾಡ್ತೀವಿ, ಗಣಪತಿಗೆ ವರ್ಷ ವರ್ಷ ಕೊಡ್ತೀವಿ ಅಂತ ಯಾರು ಕಣ್ಣು ಕಾಣಿಸ್ತಾರೆ. ನಾವು ಕೊಡ್ತಾ ಇದ್ದೀವಲ್ಲಪ್ಪ. ಈಗ ನಾವು ವರ್ಷನೂ ಸಮಾಜಮುಖಿ ಕಾರ್ಯಕ್ರಮಗಳನ್ನ ಮಾಡ್ಕೊಂಡ್ ಬರ್ತಾ ಇದೀವಿ. ಅದು ನಿಮ್ಮ ಮಾಧ್ಯಮ ಮಿತ್ರರಿಗೆ ಗೊತ್ತಿದೆ. ನಾವು ಒಂದು ಕೈಯಲ್ಲಿ ಮಾಡೋದು ಒಂದು ಕೈಗೆ ಹೇಳಲ್ಲ. ಯಾಕಂದ್ರೆ ಒಂದು ಮನುಷ್ಯನಾಗಿ ಹುಟ್ಟಿದ ಮೇಲೆ ಏನೋ ಒಂದು ಸಾಧನೆ ಮಾಡ್ಬೇಕಂದ್ರೆ ಸಾಧನೆ ಮಾಡಿದಿರೋನು ಅವನು ಶೂನ್ಯ ಸಮಾನ, ಜೀರೋ. ಅದಕ್ಕೆ ಯಾವುದೇ ಒಂದು ವ್ಯಕ್ತಿಗೆ ಹುಟ್ಟಿದ ತಕ್ಷಣ ಯಾರು ಏನು ಪಡ್ಕೊಂಡು ಬಂದಿರಲ್ಲ, ಬೆಳೆಯುವಾಗ ಅದನ್ನ ಪಡ್ಕೊಳ್ತೀವಿ. ಆ ಪಡ್ಕೊಂಡಂತ ಇದನ್ನ ನಾವು ಒಬ್ಬರಿಗೆ ಕೊಟ್ಬಿಟ್ಟು ಹೋಗ್ಬೇಕು, ಇಲ್ಲ ಬಿಟ್ಬಿಟ್ಟು ಹೋಗ್ಬೇಕು. ಯಾವುದೇ ಒಂದು ನಾವು ಶಾಶ್ವತವಾಗಿರಲ್ಲ. ನಾವು ಮಾಡೋಂತ ಕೆಲಸ ಶಾಶ್ವತ. ಆ ಕೆಲಸವನ್ನ ಮುಂದಿನ ದಿನ ಮಾಡಿ ತೋರಿಸ್ತೀನಿ ನಾನು. ನಿಮ್ಮ ಒಂದು ಪಾತ್ರ ಯಾವ ರೀತಿ ಇರಲಿಲ್ಲ ಸರ್ ಮುಳಬಾಗಿಲು ತಾಲೂಕಲ್ಲಿ? ಈಗ ನಾವು ಈಗಾಗಲೇ ಕಾಂಗ್ರೆಸ್ ಪಕ್ಷದಲ್ಲಿ ಗುರ್ಸ್ಕೊಂಡಿದ್ದೀವಿ. ಕಾಂಗ್ರೆಸ್ನ ನಾಯಕರು ಇದ್ದಾರೆ. ಆ ನಾಯಕರು ಏನ್ ಹೇಳ್ತಾರೋ ಅದನ್ನ ಕೆಲಸ ಮಾಡ್ತೀವಿ. ನಮ್ಗೆ ಅವಕಾಶಗಳು ಬಂದಾಗ ನಮ್ಗೆ ಅವಕಾಶ ಕೇಳ್ತೀವಿ. ಅಂತ ಅವಕಾಶ ಸಿಗ್ತಿದ ಪಕ್ಷದಲ್ಲಿ ನಾವು ಬೆಳಿಬೇಕಲ್ವಾ, ನಮ್ ದಾರಿ ನಾವು ನೋಡ್ತೀವಿ. ಎಲ್ಲ ಒಂದ್ ಕಡೆ ಸಮಾಜದಲ್ಲಿ ನಿಮ್ದೇ ಅಭಿಮಾನಿಗಳು ಅಂತಾರ ಹೇಳ್ತಾರೆ, ಸಾಂಬಯ್ಯನವ್ರದ್ದು ಒಂದು ಸೇವೆ ಮುಳಬಾಗಿಲಲ್ಲಿ ಕುಂಠಿತ ಆಗ್ತಾ ಇದೆ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಯಾವ್ದಿಲ್ಲ, ಎಲ್ಲಾ ಇದ್ರಲ್ಲಿ ನಾವು ಎಲ್ಲಾ ಊರುಗಳಲ್ಲಿನೂ ಎಲ್ಲಾ ಕೆಲಸಗಳು ಮಾಡ್ಕೊಂಡ್ ಬರ್ತಾ ಇದ್ದೀವಿ. ಯಾವುದೇ ಊರಿನವರು ಬಂದು ನಮ್ಮನ್ನ ಏನೇ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ರು ಬರ್ತಾ ಇದ್ದೀವಿ. ನಮ್ ಕೈಲಾದಷ್ಟು ಕೆಲಸವನ್ನ ಮಾಡ್ತಾ ಇದ್ದೀವಿ. ನಮ್ಗೆ ಅಧಿಕಾರ ಇಲ್ದಿರೋನೆ ಈ ಕೆಲಸ ಮಾಡ್ತಾ ಇದೀವಿ. ಅಧಿಕಾರ ಬಂದ್ರೆ ಇನ್ನಂಗೆ ಕೆಲಸ ಮಾಡ್ಬೋದು ಅಂತ ನೀವೆಲ್ಲಾನು ನಮ್ಮ ಮುಳಬಾಗಿಲಿನ ಜನತೆಗೆ ಮನವರಿಕೆ ಮಾಡ್ಕೊಡ್ಬೇಕು, ನಮ್ಮ ಮೀಡಿಯಾ ಮಾಧ್ಯಮದವರು. ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ತತ್ವ ಸಿದ್ಧಾಂತ ಇದೆ. ಹೌದು. ಇಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಬೇರೆ ಯಾರು ಬರ್ತಾ ಇಲ್ಲ ನಿಮ್ ಜೊತೆಯಲ್ಲಿ. ಈಗ ಡಿಪ್ಯೂಟೆಡ್ MLA ಇದ್ದಾರೆ, ಅವ್ರ ಜೊತೆಯಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ನಾವು ಸುಮಾರು ಒಂದು 30 ವರ್ಷಗಳಿಂದ ಕಾಂಗ್ರೆಸ್ ನಿಷ್ಠಾವಂತ ಕಾರ್ಯಕರ್ತರು. ನಾವು ಗ್ರಾಮ ಪಂಚಾಯತಿಯಲ್ಲಿ 3-4 ಬಾರಿ ಗೆದ್ದು ಚೇರ್ಮನ್ ಆಗಿದ್ದೀವಿ. ಅಲ್ಲಿ ನಮ್ಮ ಭಾಗದಲ್ಲಿ ಕಾಂಗ್ರೆಸ್ನಲ್ಲಿ ನಾವು ಒಂದು ಪ್ರಬಲವಾದ ವ್ಯಕ್ತಿ. ಈಗ ಇಲ್ಲಿ ಏನಾಗಿದೆ, ಒಬ್ಬ ಡಿಪ್ಯೂಟೆಡ್ MLA ಜೊತೆ ಹೋಗ್ದಿರಾ ಬೇರೊಬ್ಬರ ಜೊತೆ ಹೋದ್ರೆ ಒಂಥರ ಇದಾಗ್ತದೆ ಅಂತ ಒಂದು ಮನೋಭಾವನೆ ಇದೆ. ಮುಂದಿನ ದಿನ ಅದೆಲ್ಲ ಗೊಂದಲಗಳಿಗೆ ನಿವಾರಣೆ ಕಾಂಗ್ರೆಸ್ ಪಾರ್ಟಿಯವರು ಹೈಕಮಾಂಡ್ ಎಳಿತಾರಂತ. ನಮ್ಮ ಹೈಕಮಾಂಡ್ ಯಾರು? ಸಿದ್ದರಾಮಯ್ಯನು, DK ಶಿವಕುಮಾರ್, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಸೋನಿಯಾ ಗಾಂಧಿ ಮತ್ತೆ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರು. ಸರ್, ನಿಮ್ದೇ ಅಭಿಮಾನಿ ಬಳಗ ಇದೆ, ಕಾರ್ಯಕರ್ತರಿದ್ರೆ ಅವರ ಒಂದು ರಾಜಕೀಯ ಭವಿಷ್ಯಕ್ಕಾಗಿ ನಿಮ್ಮ ಒಂದು ಕಾರ್ಯಪ್ರವೃತ್ತಿ ಬೇಕಾಗಿರುತ್ತೆ. ಅದ್ರ ಬಗ್ಗೆ ನಾವು ನಮ್ಮ ಜೊತೆನಲ್ಲಿ ಯಾರಿರ್ತಾರ ಅವ್ರಿಗೆ ನಮ್ಮ ಧನವನ್ನ ಎಲ್ಲ ಅರ್ಪಣೆ ಮಾಡಿ ಅವ್ರ ಜೊತೆಲಿ ಇರ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್.